ಅದೇ ಮಗು ಲೈಕ್ ಇನ್ನೋಸೆನ್ಸ್ ಇರ್ಬೇಕಾ ಅಥವಾ ಹುಡುಗ ಲೈಕ್ ಟು ಬಿ ಇನ್ ದ ಇಂಡಸ್ಟ್ರಿ ಲೈಕ್ ಬಿಕಾಸ್ ಲಾಂಗ್ ಮಚ್ ಅಂದ್ರೆ ಒಳ್ಳೆ ಫಾರ್ಮುಲಾ ಇಂಡಸ್ಟ್ರಿ ಬರಕ್ಕೆ ಅಂತ ಅಥವಾ ಯು ಸ್ಟಿಲ್ ವಾಂಟ್ ಟು ಬಿ ಅ ಕ್ಲೀನ್ ಶೇಡ್ ಮನುಷ್ಯ ಅಂದ್ಮೇಲೆ ಎರಡು ಇರ್ಲೇಬೇಕು ಅಂದ್ರೆ ಅವ್ರವ್ರ ಡಿಸಿಷನ್ ಅಷ್ಟೇ ಅವ್ರು ಹೆಂಗ್ ತಗೊಂಡ್ಬೇಕು. ಓಕೆ ಹೀರೋಯಿನ್ಸ್ ಹೇಳಕ್ ಹೇಳಿ they should actually talk about the industry out ನೋ ಮೋಹಿತ್ ಇಂಡಸ್ಟ್ರಿ ಇರೋದಕ್ಕೆ ಯಾವ ತರ ಇರಬೇಕು ಅಂತ ಎರಡು ಶೇಡ್ ಇಂಪಾರ್ಟೆಂಟ್ ಎರಡು industry ಬಗ್ಗೆ ನಿಮಗೆ ಅನ್ಫಾರ್ಚುನೇಟ್ಲಿ more about other language movies ಅದು ರಿಲೀಸ್ ಆಗಿಲ್ಲ ಅದು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅದು ತೋರಿಸ್ಬೋದು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡ್ತೀವಿ ಅದೇ ಫಸ್ಟ್ ಖುಷಿ ಆಗಿದೆ ಏನಂದ್ರೆ ಜನವರಿಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟೊಳಗಡೆ ಮುಗಿಸಿರೋದು. ಯಾಕಂದ್ರೆ ನಾನು ಹಿಂದಿನ ಸಿನಿಮಾ ಎಲ್ಲ 3 ವರ್ಷ 2 ವರ್ಷ ಮಾಡ್ತಾ ಇದೆ, ಅದೊಂಥರ ಪ್ಯಾಟರ್ನ್ ಅದು ಇದನ್ನ ಮಾಡಿರೋದು. ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್. ಅಂದ್ರೆ ನಾನು ಇದಕ್ಕೆ ಮಾತಾಡ್ಕೊಂಡು ಈಗ ತೆಗಿಬೇಕಾಗಿದ್ದು ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದೇ ತರದಲ್ಲಿ ಮಾಡಿದ್ದು. ಡಂಪ್ಯಾರ್ಡು ಬೇರೆ ಒಂದು ಅಂದ್ರೆ ಯೂಸಲಿ ಅದನ್ನ ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡಕ್ಕಾಗಲ್ಲ ಅಂತ. ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ಗೆ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲಿ ಇಟ್ಕೊಂಡು ಮಾಡಿದ್ದು. ಅದು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿದು ಇದು. ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ. ಆಮೇಲೆ ವಾರಣಾಸಿ ಎಪಿಸೋಡ್ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡ್ ಆಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡ್ ಜನ ಜನರ ಮಧ್ಯೆ ನಾವು ಕ್ಯಾಮರಾ ಇಟ್ಕೊಂಡು ಆರ್ಟಿಸ್ಟ್ ನ ಕೋಆರ್ಡಿನೇಟ್ ಮಾಡ್ಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ ನ ಶೂಟ್ ಮಾಡಿರೋದು. ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ತುಂಬಾ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡಕ್ಕೆ ಎಲ್ಲಾನು ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸ್ತೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಅಷ್ಟೇ ನೀವು ಕೆಲಸ ತೆಗಿಬೇಕಾಗಿ ಮಾಡ್ಲೇಬೇಕಲ್ಲ. ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಹೆಂಗಿರುತ್ತೆ ಅಂತೇಳಿ. ಸೊ ಅದಕ್ಕಿಂತ ಮೇನ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಅಚೀವ್ ಮಾಡಕ್ ಮಾಡ್ಬೋದು. ಟ್ರೈ ಮಾಡೋಣ ಹೇಗಿರುತ್ತೆ. ಯಾಕಂದ್ರೆ ಅಷ್ಟು ಡಸ್ಟ್ ಅಂದ್ರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ ಸೀಕ್ವೆನ್ಸ್ ಈ ತರ ಜನ ಇರ್ತಾರೆ ಹಿಂಗಿರುತ್ತೆ ಅಂದ್ರೆ ಆಮೇಲೆ ಅದು ಒಂದು ಅದ್ರಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿತ್ತು ಅದು ನೋಡಕ್ಕೆ. ಡಂಪ್ಯಾರ್ಡ್ ಅಂತ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮ್ ಅಲ್ಲಿ ನೋಡೋದಕ್ಕೂ ಒಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ ಈ ತರನೇ ಇರ್ಬೇಕಲ್ಲ ಅಂತ ನನಗೆ ಒಂದು ಬ್ರೇಕ್ ಕಾಣ್ತಾ ಇದೆ. Sir, I don't believe in that concept at all. I'm pretty clear about it. A film will go pan-India. ಈ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್, ಇಟ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಬಟ್ ಇಟ್ ಹ್ಯಾಸ್ ಕಮ್ ಟು ಕರ್ನಾಟಕ. ಇಲ್ಲಿಗೆ ಬಂದಿದೆ, ಇಲ್ಲಿ ನಾವು ನೋಡಿದೀವಿ, ನಾವು ಅದನ್ನು ಗೆಲ್ಲಿಸ್ತಾ ಇದೀವಿ ಇಲ್ಲಿ ಅಂದ್ರೆ ದೆನ್ ಡು ವಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ನಾಟ್? ದೆನ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ. ಎವ್ರಿ ಫಿಲ್ಮ್ ಇಸ್ ಪ್ಯಾನ್ ಇಂಡಿಯಾ, ಎವ್ರಿ ಫಿಲ್ಮ್ ಇಸ್ ಇಂಟರ್ನ್ಯಾಷನಲ್. ನಾವು ತಗೊಂಡು ಹೋಗೋದು ಹೆಂಗೆ ತಗೋತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.